ಮಂಡ್ಯ ಜಿಲ್ಲೆಯ ಪುರಾಣ ಪ್ರಸಿದ್ಧ ಹಾಗೂ ಐತಿಹಾಸಿಕ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ಬ್ರಹ್ಮರಥೋತ್ಸವವು ನಗರದ ಪೇಟೆ ಬೀದಿಯಲ್ಲಿ ಸೋಮವಾರ ಅತ್ಯಂತ ವಿಜೃಂಭಣೆ ಹಾಗೂ ಭಕ್ತಿ ಸಡಗರದಿಂದ ನೆರವೇರಿತು. ಸಾವಿರಾರು ಭಕ್ತರ ಗೋವಿಂದ ಗೋವಿಂದ ಎಂಬ ಉದ್ಘೋಷಗಳ ನಡುವೆ ರಥವು ವೈಭವದಿಂದ ಸಾಗಿತು. ರಥೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜಾ ವಿಧಿವಿಧಾನಗಳು ಆರಂಭವಾದವು. ಉತ್ಸವ ಮೂರ್ತಿಗೆ ಪಂಚಾಮೃತ ಅಭಿಷೇಕ ನೆರವೇರಿಸಿ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಕಣ್ಮನ ಸೆಳೆಯುವಂತೆ ಅಲಂಕರಿಸಲಾಗಿತ್ತು. ಮಧ್ಯಾಹ್ನ 1 ಗಂಟೆಯ ಶುಭ ಮುಹೂರ್ತದಲ್ಲಿ ಸಕಲ ಮಂಗಳ ವಾದ್ಯಗಳೊಂದಿಗೆ ಸ್ವಾಮಿಯನ್ನು ಭವ್ಯವಾಗಿ ಅಲಂಕರಿಸಿದ ರಥದಲ್ಲಿ ಆರೋಹಣ ಮಾಡಲಾಯಿತು. ದೇವಾಲಯದಿಂದ ಹೊರಟ ರಥವು ಪೇಟೆ ಬೀದಿಯ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತಿದ್ದಂತೆ ಭಕ್ತರ ಸಮೂಹವು ರಥಕ್ಕೆ ಹಣ್ಣು ಜವನವನ್ನು ಎಸೆದು ಭಕ್ತಿ ಸಮರ್ಪಿಸಿತು. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಭಕ್ತಾದಿಗಳು ಸಾಲಾಗಿ ನಿಂತು ಸ್ವಾಮಿಯ ದರ್ಶನ ಪಡೆದರು. ರಥೋತ್ಸವದ ಹಿನ್ನೆಲೆಯಲ್ಲಿ ಇಡೀ ಪೇಟೆ ಬೀದಿಯು ಹಬ್ಬದ ವಾತಾವರಣದಿಂದ ಕಳೆಗಟ್ಟಿತ್ತು. ಹರಕೆ ಹೊತ್ತ ಅನೇಕ ಭಕ್ತರು ರಸ್ತೆಯುದ್ದಕ್ಕೂ ಭಕ್ತಾದಿಗಳಿಗೆ ತಂಪು ಪಾನೀಯಗಳಾದ ಪಾನಕ, ಮಜ್ಜಿಗೆ, ಹಾಲು ಹಾಗೂ ಸಿಹಿ ತಿಂಡಿ, ಚಾಕ್ಲೇಟ್ ಮತ್ತು ಐಸ್ ಕ್ರೀಂಗಳನ್ನು ವಿತರಿಸಿ ಧನ್ಯತೆ ಮೆರೆದರು. ಭಕ್ತರಿಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿತ್ತು. ದೇವಸ್ಥಾನದ ಗೋಪುರಕ್ಕೆ ನೂತನ ಬಣ್ಣ ಹಾಗೂ ಆಕರ್ಷಕ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆ ಮಾಡಿದ್ದ ದಾನಿ ರವಿ ನರಸಿಂಹನ್ ಅವರನ್ನು ಕಾಂಗ್ರೆಸ್ ಮುಖಂಡ ಟೆಕ್ನಿಕ್ ಮಂಜು ಈ ಸಂದರ್ಭದಲ್ಲಿ ಅಭಿನಂದಿಸಿದರು.
ಸಮಿತಿಯ ಪದಾಧಿಕಾರಿಗಳು ಹಾಗೂ ನಗರದ ಪ್ರಮುಖರು ಈ ವೈಭವದ ರಥೋತ್ಸವಕ್ಕೆ ಸಾಕ್ಷಿಯಾದರು. ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿನ ಕುಡಿಯುವ ನೀರು ಸರಬರಾಜು ಘಟಕ ಮತ್ತು ಬೀದಿ ದೀಪಗಳ ವಿದ್ಯುತ್ ಬಿಲ್ ಬಾಕಿಯನ್ನು ರಾಜ್ಯ ಸರ್ಕಾರವೇ ಭರಿಸಬೇಕು ಎಂಬ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡಶೆಟ್ಟಿಹಳ್ಳಿ ಸತೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳಲ್ಲಿ 2015ರಿಂದ 2023ರವರೆಗೆ ಬಾಕಿ ಇರುವ 5257.70 ಕೋಟಿ ರುಗಳನ್ನು 1252.20 ಕೋಟಿ ರು ಎಸ್ಕಾಂ ಬಾಕಿಯನ್ನು 2024ರ ಖಾತರೀಕರಣದ ಮೂಲಕ ತಿರುವಳಿ ಮಾಡುವಂತೆ ಹಣಕಾಸು ಆಯೋಗ ಆದೇಶ ನೀಡಿದೆ. ಆದರೂ ಜಿಲ್ಲಾ ಪಂಚಾಯಿತಿ ಇದರ ಇತ್ಯರ್ಥಕ್ಕೆ ಮುಂದಾಗಿಲ್ಲ ಎಂದು ಆರೋಪಿಸಿದರು. ಗ್ರಾಮಗಳಿಗೆ ಕುಡಿಯುವ ನೀರಿನ ಕೊಳವೆಬಾವಿ ಕೊಳೆಸಿದ್ದ ಜಿಪಂ ವಿದ್ಯುತ್ ಸಂಪರ್ಕ ಮಾಡಿಸಿಕೊಂಡು ಗ್ರಾಮಗಳಿಗೆ ಕುಡಿಯುವ ನೀರಿನ ಸರಬರಾಜು ಮಾಡುತ್ತಿದೆ. ಆದರೆ ವಿದ್ಯುತ್ ಜಾಗೃತ ದಳದವರು ಗ್ರಾಮ ಪಂಚಾಯಿತಿಗಳಿಗೆ ದಂಡ ವಿಧಿಸಿದ್ದಾರೆ ಎಂದು ದೂರಿದರು. ಅಲ್ಲದೆ ವಿದ್ಯುತ್ ಸರಬರಾಜು ಕಂಪನಿಗಳು ನೀರು ಸರಬರಾಜು ಮಾಡಲು ಹಾಗೂ ಬೀದಿ ದೀಪಗಳಿಗೆ ಯಾವುದೇ ಮೀಟರ್ ಅಳವಡಿಕೆ ಮಾಡದೆ ವಿದ್ಯುತ್ ಬಿಲ್ ಹೊರಿಸುತ್ತಿದ್ದಾರೆ. ಜೊತೆಗೆ ಈಗ ಎಲ್ಇಡಿ ಬೀದಿ ದೀಪಗಳ ಅಳವಡಿಕೆ ಇದ್ದರೂ ಹ್ಯಾಲೋಜೆನ್ಗೆ ಹಾಕುತ್ತಿದ್ದ ಮೊತ್ತದ ಶುಲ್ಕವನ್ನು ಸರಾಸರಿ ಆಧಾರದ ಮೇಲೆ ವಿಧಿಸುತ್ತಿದ್ದಾರೆ ಎಂದು ಖಂಡಿಸಿದರು. ಇವತ್ತು ಯಾವುದೇ ಗ್ರಾಮ ಪಂಚಾಯಿತಿಗಳನ್ನ ನೋಡಿದಂಥ ಸಂದರ್ಭದೊಳಗಡೆ ಪಂಚಾಯಿತಿಗಳು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಮುಗ್ಗಟ್ಟನ್ನು, ಅದರಲ್ಲೂ ವಿದ್ಯುತ್ ಶಕ್ತಿ ಬಿಲ್ಗಳಿಗೆ ಸಂಬಂಧಪಟ್ಟಂತೆ ಎದುರಿಸ್ತಾ ಇರೋದು ಗಮನಿಸ್ತೇವೆ. ಮಂಡ್ಯದಲ್ಲಿ ಈ ವಿಚಾರವಾಗಿ ಬಹಳ ದೊಡ್ಡ ಒಂದು ಪ್ರಕ್ರಿಯೆ ನಡೆದಿದೆ ಈಗಾಗಲೇ. ಅಂದರೆ ಆಲ್ಮೋಸ್ಟ್ ಎಲ್ಲ ಪಂಚಾಯಿತಿಗಳಿಗೆ PDOಗಳಿಗೆ ಒಂದು ನೋಟಿಸ್ನ ಕೊಟ್ಟಿದ್ದಾರೆ, ಕೆಲವೊಂದು ಹಣವನ್ನು ವಸೂಲು ಮಾಡಿದ್ದಾರೆ. ಏನಂದರೆ ಪಂಚಾಯಿತಿಗಳು ಅನಧಿಕೃತವಾಗಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ನ ತೆಗೆದುಕೊಂಡು ಉಪಯೋಗಿಸ್ತಿದ್ದಾರೆ ಅಂತ ಹೇಳಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪ್ನಿಯ ಜಾಗೃತ ದಳದವರು ಎಲ್ಲರಿಗೂ ನೋಟಿಸ್ ಕೊಟ್ಟಿರೋದನ್ನು ತಮಗಾಲೇ ಹಿಂದೆಲ್ಲ ಅನೇಕ ಸತಿ ನಿಮ್ಮ ಗಮನಕ್ಕೆ ಬಂದಿರ್ಬೋದು. ಕೆಲವ್ರ ಮೇಲೆ ಅದನ್ನು ಹಣವನ್ನು ವಸೂಲು ಮಾಡಿದ್ದಾರೆ. ಇಲ್ಲಿ ನಾನು ಪಂಚಾಯಿತಿ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಇಲ್ಲಿ ಆಡಳಿತವನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಯಾವುದೇ ಕುಡಿಯುವ ನೀರಿನ ಘಟಕಗಳನ್ನು ಅನುಷ್ಠಾನ ಮಾಡುವ ಸಂಪೂರ್ಣ ಜವಾಬ್ದಾರಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕಾರ ಅದು ಜಿಲ್ಲಾ ಪಂಚಾಯತಿಗೆ ಸೇರಿದ್ದು. ಗ್ರಾಮ ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಗಳಾಗಲಿ ಅಥವಾ MLA ಅವರ ಗ್ರ್ಯಾಂಟ್ಸಿಂದ ಆಗಲಿ, ತಾಲೂಕ್ ಪಂಚಾಯಿಂದ ಆಗಲಿ, MP ಗ್ರ್ಯಾಂಟ್ಸಿಂದ ಆಗಲಿ ಅವರು ಅನುಷ್ಠಾನ ಮಾಡಿದ್ರೆ ಕುಡಿಯೋ ನೀರಿನ ಘಟಕನ ಅದನ್ನು ಅವ್ರು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅದನ್ನು ನಿರ್ವಹಣೆ ಮಾಡೋದು, ಇನ್ಮೇಲೆ ರಿಪೇರಿಗೆ ಬಂದರೆ ರಿಪೇರಿ ಮಾಡಿಸೋದು, ನೀರು ಬಿಡಿಸೋದು, ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಟ್ಯಾಂಕ್ಗಳು ಕ್ಲೀನ್ ಮಾಡೋದು, ಈ ಥರದ ನಿರ್ವಹಣೆ ಜವಾಬ್ದಾರಿ ಮಾತ್ರ ಗ್ರಾಮ ಪಂಚಾಯಿತಿಗಳಿಗೆ ಸೇರಿದೆ. ಇಲ್ಲಿ ಏನಾಗಿದೆ, ಅನೇಕ ಯೋಜನೆಗಳನ್ನು ಜಿಲ್ಲಾ ಪಂಚಾಯಿತಿಗಳ ಮೂಲಕ ಅನುಷ್ಠಾನ ಮಾಡ್ತಾರೆ. MLA ಗ್ರ್ಯಾಂಟ್ಸಲ್ಲಿ ಬೋರ್ ಕೊಡಿಸ್ತಾರೆ, ಊರಿಗೇನೋ ಸಮಸ್ಯೆ ಅಂತ ಹೇಳಿದಾಗ MP ಗ್ರ್ಯಾಂಟ್ಸಲ್ಲಿ ಕೊಡಿಸ್ತಾರೆ. ಆದರೆ ಆ ಯೋಜನೆಯನ್ನು ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡಲ್ಲ, ಬೋರ್ ಕೊಡಿಸ್ತಾರೆ, ಬಿಟ್ಬಿಡ್ತಾರೆ. ಆ ಊರಲ್ಲಿ ಯಾವುದೋ ಒಂದು ಕುಡಿಯೋ ನೀರಿನ ಸಮಸ್ಯೆಯನ್ನು ಕಾರಣಕ್ಕೆ ಬೋರ್ ಕೊಡಿಸಿರ್ತಾರೆ. ಇಮ್ಮಿಡಿಯೇಟಾಗಿ ಅದಕ್ಕೆ ಮೋಟ್ರ್ ಬಿಡುವಂಥದ್ದು, ಅದಕ್ಕೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಿಸುವಂಥದ್ದು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ, ಜಿಲ್ಲಾ ಪಂಚಾಯತ್ ಅಡಿಯಲ್ಲಿರುವಂಥ ಇಲಾಖೆಗೆ ಜವಾಬ್ದಾರಿ ಆಗಿರ್ತದೆ. ಆದರೆ ಆ ಪ್ರಾಜೆಕ್ಟ್ ಅವ್ರು ಕಂಪ್ಲೀಟ್ ಮಾಡೋದೇ ಇಲ್ಲ. ಸಮಸ್ಯೆಗೋಸ್ಕರ ಕೊರೆದಂಥ ಬೋರ್ಗೆ ಕೊನೆಗೆ ಆ ನೀರನ್ನು ವಿತರಣೆ ಮಾಡುವ ನೇರವಾದ ಒಂದು ಜವಾಬ್ದಾರಿ ಮತ್ತು ತುಂಬ ಹತ್ತಿರದಲ್ಲಿರುವ ಗ್ರಾಮದ ಸರ್ಕಾರವಾಗಿ ಪಂಚಾಯಿತಿಗಳ ಮೇಲೆ ಅದರ ಒತ್ತಡ ಬೀಳುತ್ತೆ. ಆ ಸಂದರ್ಭದೊಳಗಡೆ ಅನಿವಾರ್ಯವಾಗಿ ಆ ವಿದ್ಯುತ್ ಸಂಪರ್ಕವನ್ನು ತೆಗೆದುಕೊಂಡು ನೀರನ್ನು ವಿತರಣೆ ಮಾಡುವಂಥ ಕೆಲಸ ಆಗ್ತದೆ. ಆಗ ಬಂದು ವಿಜಿಲೆನ್ಸ್ನವ್ರು ಬಂದ್ಬಿಡೋದು, ಯಾರೋ ದೂರು ಕೊಟ್ಟರು ಅಂತ ಹೇಳಿ ಇವರು ಕದ್ದು ನೀರು ಕೊಡ್ತಿದ್ದಾರೆ, ಹೊಡಿತಾ ಇದ್ದಾರೆ, ನೀರನ್ನ ವಿದ್ಯುತ್ ಶಕ್ತಿ ಬಳಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಎಲ್ಲರಿಗೂ ರಿಕವರಿ. ಆಲ್ಮೋಸ್ಟ್ ಎಲ್ಲ ಪಂಚಾಯಿತಿಗಳಲ್ಲಿ ಇದೆ. 300 ಚಿಲ್ಲರೆ ಪಂಚಾಯಿತಿಗಳಲ್ಲಿ 380 PDO ಪ್ರಕರಣಗಳನ್ನು PDOಗಳ ಮೇಲೆ ದಾಖಲೆ ಮಾಡಿದ್ದಾರೆ ಇವತ್ತು ಪಂಚಾಯಿತಿಗಳ ಮೇಲೆ. 4 ವರ್ಷದಿಂದ ನಡೀತಿದೆ. ನಾನು ಪ್ರಶ್ನೆ ಮಾಡ್ತೀನಿ, ಇಲ್ಲಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಏನು ಮಾಡ್ತಿದೆ? ತಮ್ಮ ಜವಾಬ್ದಾರಿ ಅಲ್ವಾ ಅದನ್ನು ನಿರ್ವಹಣೆ ಅನುಷ್ಠಾನ ಮಾಡಬೇಕಾದ್ದು? ನೀವೊಂದು ಕೊಳವೆ ಬಾವಿ ಕೊಡಿಸಿದ ಮೇಲೆ ಅದಕ್ಕೆ ಮೋಟ್ರು ವ್ಯವಸ್ಥೆ ಮಾಡುವಂಥದ್ದು, ವಿದ್ಯುತ್ ಶಕ್ತಿ ಸಂಪರ್ಕ ಕೊಡಿಸೋದು ತಮ್ಮ ಜವಾಬ್ದಾರಿ. ಆದರೆ ನೀವೇನು ಮಾಡಿದಿರಿ, ವಿದ್ಯುತ್ ಶಕ್ತಿ ಸಂಸ್ಥೆ ಜಾಗೃತ ದಳದವ್ರು ನೋಟಿಸ್ ಕೊಟ್ಟ ತಕ್ಷಣ ತಾವೇ ಮುಂದೆ ನಿಂತು ಆ ಇಲಾಖೆಗೆ ಬೆಂಬಲ ಕೊಟ್ಟು ವಸೂಲು ಮಾಡೋ ಕೆಲಸನ ಮಾಡಿದಿರಿ. ಗೋಷ್ಠಿಯಲ್ಲಿ ಒಕ್ಕೂಟ ರಾಜ್ಯ ಸಂಚಾಲಕ ನಾಗೇಶ್, ಜಿಲ್ಲಾಧ್ಯಕ್ಷ ಪ್ರದೀಪ್ ಕುಮಾರ್, ಎಂ ಚಾಮರಾಜು, ಎಸ್ ಸುವರ್ಣವ, ಅರ್ಪಿತಾ, ಕೆಂಪರಾಜು ಇದ್ದರು. ಅಮೆರಿಕ ಮೂಲದ ಸ್ಯಾಮ್ಸಂಗ್ ಸಂಸ್ಥೆಯಿಂದ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಘಟಕ ಸ್ಥಾಪನೆಗೆ ಜಿಲ್ಲೆಯಲ್ಲಿ 100 ಎಕರೆಗೂ ಹೆಚ್ಚಿನ ಸರ್ಕಾರಿ ಭೂಮಿ ಲಭ್ಯವಿದೆ ಎಂದು ಸಾಮಾಜಿಕ ಕಾರ್ಯಕರ್ತರ ಕೆಆರ್ ರವೀಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯ ರಾಗಿಮುದ್ದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 81ರಲ್ಲಿ 118 ಎಕರೆ 31 ಗುಂಟೆ ಇದಕ್ಕೆ ಹೊಂದಿಕೊಂಡಂತೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಶೆಟ್ಟಹಳ್ಳಿ 2ರ ಹೋಬಳಿಯ ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ 93ರಲ್ಲಿ 33 ಎಕರೆ 28 ಗುಂಟೆ ಸರ್ಕಾರಿ ಗೋಮಾಳದ ಜಮೀನಿದೆ ಎಂದರು.
ಎಂದರು. ಇದರಲ್ಲಿ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಘಟಕ ಸ್ಥಾಪನೆಗೆ ಬೇಕಾದ 100 ಎಕರೆಗೂ ಹೆಚ್ಚಿನ ಭೂಮಿ ದೊರೆಯಲಿದೆ. ಆದರೆ ಬಸರಾಳಿನಲ್ಲಿ ARAI ಸಂಸ್ಥೆಯ ಕಾರ್ಖಾನೆ ಸ್ಥಾಪನೆಗೆ ಕೈಗಾರಿಕಾ ವಲಯದ ಜಾಗ ಇದೆ ಎಂದು ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು, ಅಲ್ಲಿ ಅಗತ್ಯಕ್ಕೆ ತಕ್ಕಂತ ಭೂಮಿ ಲಭ್ಯವಿಲ್ಲ ಎಂದು ಹೇಳಿದರು. ಜಿಲ್ಲೆಯ ಪಾಂಡವಪುರ, KR ಪೇಟೆ, ಶ್ರೀರಂಗಪಟ್ಟಣ, ಮಳವಳ್ಳಿ, ನಾಗಮಂಗಲ ತಾಲೂಕುಗಳಲ್ಲಿ ಸಾವಿರಾರು ಎಕರೆಯ ಖಾಲಿ ಭೂಮಿ ಇದೆ. ಜಿಲ್ಲೆಯಲ್ಲಿ ಒಟ್ಟು 90,000 ಎಕರೆಗೂ ಹೆಚ್ಚು ಗೋಮಾಳದ ಭೂಮಿ ಇದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರ ಕಚ್ಚಾಟದಿಂದಾಗಿ ಮಂಡ್ಯ ಜಿಲ್ಲೆ ಕೈಗಾರಿಕೆಯಿಂದ ವಂಚಿತವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂಥೇಳಿ 100 ಎಕರೆ ಜಮೀನನ್ನು ಅಮೆರಿಕ ಮೂಲದ ಸ್ಯಾಮ್ಸಂಗ್ ಗ್ರೂಪ್ನಿಂದ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಯೂನಿಟ್ ಸ್ಥಾಪನೆಗೆ 100 ಎಕರೆ ಜಾಗ ಬೇಕು ಅಂಥೇಳಿ ಅವರು ಕೇಳಿದರು. ಈ ಸಂದರ್ಭದಲ್ಲಿ ಮಂಡ್ಯ ಶಾಸಕರು ಏನು ಬಸರಾಳು 1ರ ಹೋಬಳಿ ಹೆಗ್ಗಡತಳ್ಳಿ ಮತ್ತು ಬಸರಾಳು 2ರ ಹೋಬಳಿ ಮುದ್ದನಘಟ್ಟ ಗ್ರಾಮದಲ್ಲಿ 105 ಎಕರೆ ಜಮೀನು ಸರ್ಕಾರಿ ಜಮೀನು ಲಭ್ಯ ಇದೆ ಅಂಥೇಳಿ, ಆ ಬಗ್ಗೆಯೂ ಕೂಡ ಆ ಬಜೆಟ್ನಲ್ಲಿ 105 ಎಕರೆ ನಾವು ಕೈಗಾರಿಕೆಗೆ ಕೊಡ್ತೇವೆ ಅಂಥೇಳಿ ಘೋಷಣೆಯನ್ನು ಕೂಡ ಸರ್ಕಾರ ಮಾಡಿತ್ತು. ಆದರೆ ನಾನು ಕೊಟ್ಟಂಥ ಏನು ಮಂಡ್ಯ ತಾಲೂಕು ರಾಗಿಮುದ್ದಳ್ಳಿ ಗ್ರಾಮದ ಸರ್ವೆ ನಂಬರ್ 81ರಲ್ಲಿ ಮತ್ತು ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ 93ರಲ್ಲಿ 113 ಎಕರೆ ಸರ್ಕಾರಿ ಜಮೀನು ಲಭ್ಯ ಇರುವ ಬಗ್ಗೆ ನಾನು ದಾಖಲೆಗಳ ಸಮೇತ ಸರ್ಕಾರಕ್ಕೆ ಬರೆದಿದ್ದೆ. ಅದೇ ರೀತಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ 100 ಎಕರೆ ಇಲ್ಲಿ ಲಭ್ಯ ಇದೆ ಅಂತೇಳಿ ಹೇಳಿದ್ದೆ. ಯಾಕೆ ಅಂತೇಳಿದ್ರೆ ರಾಗಿಮುದ್ದಳ್ಳಿ ಮತ್ತು ಸಿದ್ದಾಪುರ ಗ್ರಾಮದ ಈ ಎರಡೂ ಸರ್ವೆ ನಂಬರ್ಲಿರ್ತಕ್ಕಂಥ ಸರ್ಕಾರಿ ಜಮೀನು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂತ ಇದ್ದು, ಇಲ್ಲಿ ಕಾವೇರಿ ನೀರು ಮತ್ತು ತೂಬಿನಕೆರೆ ವಿದ್ಯುತ್ ಕೇಂದ್ರ ಇದ್ದುದರಿಂದ ಇಲ್ಲಿ ವಿದ್ಯುತ್ ಸೌಲಭ್ಯ ಮತ್ತು ಕಾವೇರಿ ನೀರಿನ ಸೌಲಭ್ಯ ಮತ್ತು ಮೈಸೂರು ಏರ್ಪೋರ್ಟ್ ಇರೋದ್ರಿಂದ ಅಲ್ಲಿಯ ಸೌಲಭ್ಯಗಳು ಇಲ್ಲಿ ಇರೋದ್ರಿಂದ ಇಲ್ಲಿ ಕೈಗಾರಿಕೆ ಮಾಡಿ ಅಂತೇಳಿದ್ವಿ. ಈ ದೃಷ್ಟಿನಲ್ಲಿ KIDBಯಿಂದನೂ ಕೂಡ ಸರ್ಕಾರದಿಂದನೂ ಕೂಡ ಇದನ್ನು ಸ್ವಾಧೀನಕ್ಕೆ ತಗೊಳ್ಬೇಕು ಅಂಥೇಳಿ 18/1/2026ರಲ್ಲಿ ಮಂಡ್ಯ ಇದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಇವರಿಗೆ ಪತ್ರವನ್ನು ಕೂಡ ಬರೆದಿದ್ದರು. ಅದರಂತೆ KIDBನ ವಿಶೇಷ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಇಲ್ಲಿ ಜಮೀನು ಇರ್ತಕ್ಕಂಥದ್ದನ್ನ ಲಭ್ಯ ಇರ್ತಕ್ಕಂಥದ್ದನ್ನ KIDBಗೆ ಹಸ್ತಾಂತರ ಮಾಡಿ ಅಂಥೇಳಿ ಅವರು ಪತ್ರ ಬರೆದಿದ್ದರು. ಅದು ಆಧಾರದ ಮೇಲೆ ಮಂಡ್ಯ ತಹಸೀಲ್ದಾರ್ ಅವರು ಡಾಕ್ಯುಮೆಂಟ್ಸ್ ಇದರಲ್ಲಿ ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಮೇ 1ರಂದು ಶ್ರೀರಂಗಪಟ್ಟಣ ತಾಲೂಕಿನ ನೇರಲಕೆರೆ ಗ್ರಾಮದಲ್ಲಿರುವ ಬುದ್ಧ ಭಾರತ ಫೌಂಡೇಶನ್ ಆವರಣದಲ್ಲಿ ಬೌದ್ಧ ಪೂರ್ಣಿಮೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ ಅಧ್ಯಕ್ಷ ಜೆ. ರಾಮಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬುದ್ಧರ ತತ್ವಗಳನ್ನು ರಾಜ್ಯದ ಜನತೆಗೆ ಹಾಗೂ ರಾಷ್ಟ್ರಕ್ಕೆ ಪುನರ್ಪರಿಚಯ ಮಾಡುವ ಸಂಬಂಧ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕಲ್ಹರಪುರ ಮಹದೇವ ಅವರು ಬುದ್ಧರ ತತ್ವ ವಿಚಾರಗಳನ್ನು ತಿಳಿಸಲಿದ್ದಾರೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ, ಎಸ್ಪಿ, ಪ್ರಗತಿಪರ ಚಿಂತಕರು, ಸಂಘಟನೆಗಳ ಮುಖಂಡರು, ಬೌದ್ಧ ಧಮ್ಮ ಅನುಯಾಯಿಗಳು, ಅಂಬೇಡ್ಕರ್ ಅಭಿಮಾನಿಗಳು, ಇನ್ನಿತರ ದಾರ್ಶನಿಕ ವ್ಯಕ್ತಿಗಳ ಅನುಯಾಯಿಗಳು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸುವರು ಎಂದು ಹೇಳಿದರು. ನೇರ್ಲಿಕೆರೆ ಗ್ರಾಮದಲ್ಲಿ ನಾವು ವಿಶ್ವಮೈತ್ರಿ ಬೌದ್ಧ ಧಮ್ಮ ಧ್ಯಾನ ಕೇಂದ್ರ ಅಂತ ನಾವು ಮಾಡಿದ್ದೀವಿ. ಅದು 3ನೇ ತಾರೀಕು 2ನೇ ತಿಂಗಳು 2026ರಂದು ಮಾನ್ಯ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಮೂಲಕ ಮತ್ತು ನಮ್ಮ ಇತರ ಸ್ವಾಮೀಜಿಗಳು, ನಿಶ್ಚಲಾನಂದ ಸ್ವಾಮೀಜಿಗಳು ಮತ್ತು ಮನೋರಕಿತ ಭಾಂತೆ ಅಂತೇಳಿ ಮತ್ತು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಮೂಲಕ ಉದ್ಘಾಟನೆ ಆಯಿತು. ಆ ಉದ್ಘಾಟನೆ ಆದ ನಂತರ ಅಲ್ಲಿ ಒಂದು ಮಕ್ಕಳಿಗೆಲ್ಲ ವೈಜ್ಞಾನಿಕ ಮತ್ತು ವೈಚಾರಿಕ ತಿಳುವಳಿಕೆ ನೀಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ. ಅನಂತರ ಅಲ್ಲಿ ಒಂದು ಆರೋಗ್ಯ ತಪಾಸಣಾ ಆರೋಗ್ಯ ತಪಾಸಣಾ ಶಿಬಿರನೂ ಸಹ ನಾವು ಮಾಡಿ 3 ಕಾರ್ಯಕ್ರಮಗಳು ಮಾಡಿ ನಮ್ಮ ಸಂಸ್ಥೆಗೆ ಒಂದು ಘನತೆ ಮತ್ತು ಗೌರವನ ಹೆಚ್ಚಿದ್ವಿ. ಮುಂದುವರೆದು ಈಗ ಮೇ 1ಕ್ಕೆ ಇಡೀ ಪ್ರಪಂಚ, ನಮ್ಮ ರಾಜಗೌಡ ಹೇಳ್ದಂಗೆ ಏಷ್ಯಾದ ಬೆಳಕು ಅಂತ ಕರೀತಾರೆ ಭಗವಾನ್ ಗೌತಮ್ ಬುದ್ಧರನ್ನ. ಇವತ್ತು ಇಡೀ ಪ್ರಪಂಚ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರತಿ ಜೀವಿನೂ ಒಂದಲ್ಲ ಒಂದು ಥರದಲ್ಲಿ ಯುದ್ಧದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅದು ಒಂದು ಶಾಂತಿಯ ನೆಲೆಬೀಡು ಅಥವಾ ಶಾಂತಿಯ ದೇಶ ಅಂತೇನಾರ ಇದ್ದರೆ ಇಡೀ ವಿಶ್ವದಲ್ಲಿ ಅದು ಭಾರತ. ಅಂತ ಭಾರತದಲ್ಲಿ ಹುಟ್ಟಿದಂಥ ಗೌತಮ್ ಬುದ್ಧರನ್ನ ಮತ್ತೊಮ್ಮೆ ಜನರ ಮನ ಮತ್ತು ಮನೆಗೆ ಕೊಂಡೋಗಬೇಕು. ಆ ಮೂಲಕ ಆ ಒಂದು ಆ ಥೀಮ್ ಏನಿತ್ತು, ಆ ತತ್ವ ಸಿದ್ಧಾಂತಗಳೇನಿತ್ತು, ಅದನ್ನು ಮತ್ತೆ 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 ಪುನಃಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನೇರ್ಲಿಕೆರೆನಲ್ಲಿ ಮೇ 1ರಂದು
2570ನೇ ವೈಶಾಖ ಬುದ್ಧ ಪೂರ್ಣಿಮೆ ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ಆಚರಣೆಯ ಸಂಬಂಧ ಜಿಲ್ಲಾಡಳಿತ ಮತ್ತು ಪ್ರಗತಿಪರ ಸಂಘಟನೆಗಳು, ಮುಖಂಡರುಗಳು, ನಮ್ಮ ಸ್ಥಳೀಯ ನಮ್ಮ ಗ್ರಾಮಗಳಲ್ಲಿ ವಾಸವಾಗಿರ್ತಕ್ಕಂಥ ಯುವಕರು, ಯುವತಿಯರು, ಮಹಿಳೆಯರು, ಪ್ರಗತಿಪರ ಸಂಘಟನೆಗಳ ನೇತಾರರು ಅಥವಾ ಮುಖ್ಯಸ್ಥರು ಎಲ್ಲರೂ ಸಹ ಆ ಕಾರ್ಯಕ್ರಮಕ್ಕೆ ಬರಬೇಕು. ಆ ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಒಂದು ಅರ್ಧ ಗಂಟೆ ಮಾತ್ರ ಇರುತ್ತೆ. ಅಲ್ಲಿ ಒಂದು ಶಾಂತಿಯ ಮಂತ್ರ ಪಠಿಸ್ತಕ್ಕಂಥ ಒಂದು ಪ್ರಾರ್ಥನೆ ಇರುತ್ತೆ. ಮತ್ತು ಬುದ್ಧರ ಬಗ್ಗೆ ಒಂದಷ್ಟು ವಿಚಾರಗಳ ವಿನಿಮಯ ಇರುತ್ತೆ. ಮತ್ತು ವಿಚಾರ ಮಂಡನೆ ಮಾಡ್ತಕ್ಕಂಥ ವ್ಯಕ್ತಿಗಳಿರ್ತಾರೆ. ಮತ್ತು ಅಲ್ಲಿ ಬಂದಂಥವ್ರಿಗೆ ಒಂದು 500 ಜನಕ್ಕೆ ಲಘು ಉಪಹಾರದ ವ್ಯವಸ್ಥೆನ ಮಾಡಿದ್ದೀವಿ. ಈಗ ಬೇಸಿಗೆ ಆಗಿರೋದ್ರಿಂದ ನಮಗೂ ನಿಮಗೂ ಎಲ್ರಿಗೂ ಸಹ ಅಲ್ಲಿ ಉತ್ತಮವಾದಂಥ ಒಂದು ಮಜ್ಜಿಗೆ ಮತ್ತು ಪಾನಕನೂ ಸಹ ನಾವು ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ. ಈ ಸಂಬಂಧ ನಾವು ನಮ್ಮ ಅಂತರಾಳದ ಫೀಲಿಂಗ್ಸ್ ಏನಿದೆ ಅದನ್ನು ನಿಮ್ಮ ಮೂಲಕ ಹೇಳ್ಕೊಂಡ್ರೆ ಮತ್ತಷ್ಟು ಮಗದಷ್ಟು ಒಂದಷ್ಟು ಪ್ರಚಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಪ್ರೆಸ್ ಮೀಟ್ನ ಮಾಡ್ತಾಯಿದ್ದೀವಿ. ತಾವು ದಯಮಾಡಿ ಬುದ್ಧರ ಶಾಂತಿ, ಕರುಣೆ, ಮಮತೆ, ಮೈತ್ರಿ, ಪ್ರೀತಿ, ಸಹೋದರತ್ವ, ಸಹಬಾಳ್ವೆ. ಗೋಷ್ಠಿಯಲ್ಲಿ ಕನ್ನಡಪರ ಹೋರಾಟಗಾರ ರಾಜುಗೌಡ, ಮಿಥುನ್, ಅಮ್ಜದ್ ಪಾಷಾ, ಅಶೋಕ, ಪ್ರಶಾಂತ್ ಸ್ವಾಮಿ ಇತರರಿದ್ದರು. ಬಿರುಬಿಸಿಲ ಬೇಗಿಗೆ ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಮಾಡುತ್ತಿರುವ ಬೋರ್ವೆಲ್ ಮಾಲೀಕರು ಕಳೆದ 1 ವಾರದಿಂದ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಬೇಸತ್ತು ಇಂದು ಚೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಚೆಸ್ಕಾಂ ಇಲಾಖೆ ನಿರ್ಲಕ್ಷ್ಯ ಖಂಡಿಸಿ ಪ್ರತಿಭಟನೆ ನಡೆಸಿ ನಿಯಮಿತವಾಗಿ ವಿದ್ಯುತ್ ಸರಬರಾಜಿಗಾಗಿ ಆಗ್ರಹಿಸಿದರು. ಮದ್ದೂರು ಚೆಸ್ಕಾಂ ಕಚೇರಿಗೆ ಬೆಳಿಗ್ಗೆಯೇ ಮುತ್ತಿಗೆ ಹಾಕಿದ ನಗರಕೆರೆ, ಸೊಂಪುರ, ಮಾಲಾಗಾರನಹಳ್ಳಿ, ಅಜ್ಜಹಳ್ಳಿ, ಚಾಕನಹಳ್ಳಿ ಭಾಗದ ರೈತರು, ನೌಕರರು, ಅಧಿಕಾರಿಗಳು ಕಚೇರಿ ಪ್ರವೇಶ ತಡೆದು ಪ್ರತಿಭಟಿಸಿ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಆಗ್ರಹಿಸಿದರು. ಅವರೇ ನಮ್ದು ಇನ್ಚಾರ್ಜ್ ಜೊತೆ ಅಂತ ಹೇಳಿ ಹಿಂದೆ ನಾಗಭೂಷಣ್ ಇದ್ದಾಗ ಸ್ಪಂದನೆ ಮಾಡ್ತಾ ಇದ್ರು, ಒಳ್ಳೆ ರೀತಿಯಲ್ಲಿ ಜನರ ಜೊತೆ ವ್ಯವಹರಿಸ್ತಾ ಇದ್ರು. ನಾಗೇಶ್ ಅವ್ರು ನಾವು ಫೋನ್ ಮಾಡಿದಾಗ ವ್ಯತಿರಿಕ್ತವಾಗಿ ಮಾತಾಡ್ತಾರೆ, ಸೌಜನ್ಯದಿಂದ ರೈತರ ಜೊತೆ ನಡ್ಕೊಳ್ಳೋದಿಲ್ಲ ಅನ್ನೋದು ಬಹಳ ಮುಖ್ಯ ಆರೋಪ ನಮ್ದಿರೋದು. ಅದ್ರಲ್ಲಿ ಏನಂತ ಹೇಳಿದ್ರೆ, ಒಬ್ಬ ರೈತರಿಗೆ ಆ ರೈತರು ಹೇಳ್ತಾರೆ ಯಾರು ಅಂತ ಹೇಳ್ತಾರೆ, ಆ ರೈತರು ನಾಗೇಶ್ ಅವ್ರದ್ದು ಕೊನೆಗೆ ತಗೋತೀವಿ, ಎಲ್ಲಾ ಹಳ್ಳಿದು ಆದ್ಮೇಲೆ ನಾಗೇಶ್ ಅವ್ರ ಕೊನೆ ತಗೋತೀವಿ, ಯಾಕಂದ್ರೆ ಗದ್ದಲದಲ್ಲಿ ಮುಳುಗಬಾರ್ದು ಸಭೆ ಅಂತ. ಕೊನೆ ವಿಷಯ ಅದು ನಾಗೇಶ್ ಅವ್ರದ್ದು. ನಾಗೇಶ್ ಅವ್ರ ವಿಷಯ ಈಗಾಗಲೇ ಹೇಳಿವಿ. ನಮ್ಮ ಅಧಿಕಾರಿ ಅವರು ಏನ್ ಕ್ರಮ ತಗೋತಾರೆ ಅಂತ ಹೇಳ್ಬೇಕು. ಬಹಳ ಮುಖ್ಯ ಆಗ್ರಹ ಇರೋದು, ಜನ ಇಲ್ಲ ಸರ್ ಆಯ್ತು, ಒಂದ್ ನಮ್ಮೂರ್ಗೂ ಬದಲಾಯಿಸಿ ಬೇರೆಯವ್ರಿಗೆ ಹಾಕಿ, ಬೇರೆಯವ್ರವ್ರು ನಮ್ಮೂರ್ಗೆ ಹಾಕಿ, ಸುಮ್ನೆ ಮನಸ್ಸು ಕೆಟ್ಟೋದ್ಮೇಲೆ ಅದಿರೋದು. ಅವ್ರು ಒಳ್ಳೆ ಕೆಲಸ ಮಾಡಿದ್ರು ನಮ್ಗೆ ಸರಿ ಇಲ್ಲ ಅಂತಾನೆ ಭಾವನೆ ಬರ್ತದೆ. ಅವ್ರ ಮೇಲೆ ನಮ್ದು ಏನಿಲ್ಲ, ಬದಲಿ ವ್ಯಕ್ತಿ ಕೊಡ್ಬೇಕು, ಕೊನೆಯಲ್ಲಿ ಕೊಡ್ತಾರೆ ಅವ್ರೀಗ. ಇದಿಷ್ಟು ವಿಷಯ ನಾವು ಮಾತಾಡಕ್ಕದೆ. ಪ್ರಕಟಣೆ ಹೊರಡಿಸ್ಬೇಕು, ನಿಗದಿತವಾಗಿ ಕೊಡ್ಬೇಕು, ನಿರಂತರವಾಗಿ ಕೊಡ್ಬೇಕು, ಒಳ್ಳೆ ರೀತಿಯಲ್ಲಿ ಕರೆಂಟ್ ಕೊಡ್ಬೇಕು, ಬೇಗ ಫೀಡರ್ ಇರೋದು ರೆಡಿ ಆಗ್ಬೇಕು. ಬೇಸಿಗೆ ಆಗಿರೋದ್ರಿಂದ ನಮ್ಮ ಬೆಳೆಗಳು ಉಳಿಸ್ಕೊಳಕ್ ಸಾಧ್ಯ ಆಯ್ತಲ್ಲ, ಸಮಸ್ಯೆ ಜಾಸ್ತಿ ಆಗದೆ. ಈ ಕಡೆ ಕೆಮ್ಮಣ್ಣಾಲೆ ರಿಪೇರಿ ಇರೋದ್ರಿಂದ, ಕೆಮ್ಮಣ್ಣಾಲೆಯಲ್ಲಿ ನೀರು ಕೊಡದೇ ಇರೋದ್ರಿಂದ ತೋಟನೇ ಒಣಗೋಯ್ತಾವೆ ಅಂತೇಳಿ ನಿನ್ನೆಷ್ಟೇ ನೀರು ಬಂದಿದೆ. ಆದ್ರೆ ನಾವು ಬೋರಲ್ಲಿ ಇರೋರು ಹೆಂಗೋ ಬೆಳೆ ಉಳಿಸ್ಕೊತಾ ಇದ್ದೋ ಅದು ಕೂಡ ತೊಂದರೆ ಆಗದೆ ಕರೆಂಟ್ ಇಲ್ಲದೆ ಇರೋದ್ರಿಂದ. ಇದಿಷ್ಟು ಸಮಸ್ಯೆ ಆಗದೆ. ಈಗ ಚೆಸ್ಕಾಂ ನೌಕರರು ಹಾಗೂ ಅಧಿಕಾರಿಗಳು ಸರಿಯಾಗಿ ವಿದ್ಯುತ್ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕಾರ್ಯನಿರ್ವಾಹ ಅಭಿಯಂತರ ಶಿವಕುಮಾರ್ ಪ್ರತಿಭಟನಾಕಾರರ ಮನವಿ ಆಲಿಸಿದರು. ಪಂಪ್ಸೆಟ್ಗಳಿಗೆ ವಿದ್ಯುತ್ ಕೊಡುವ ಸಮಯ ನಿಗದಿಪಡಿಸಿ ಅದರಂತೆ ನಡುನಡುವೆ ಅಡಚಣೆ ಇಲ್ಲದಂತೆ ಗುಣಮಟ್ಟದ ವಿದ್ಯುತ್ ಕೊಡಬೇಕು. ವಿದ್ಯುತ್ ಸರಬರಾಜು ಸಮಯದಲ್ಲಿ ಬದಲಾವಣೆಯಾದಾಗ ರೈತರಿಗೆ ಮಾಹಿತಿ ನೀಡಿ ವ್ಯತ್ಯಯದ ಮಾಹಿತಿ ನೀಡಬೇಕು. ರಿಪೇರಿ ಹಾಗೂ ಲೋಡ್ ಶೆಡ್ಡಿಂಗ್ ಕಾರಣದಿಂದ ಕಡಿತಗೊಳಿಸುವ ವಿದ್ಯುತ್ತನ್ನು ನಿಗದಿಪಡಿಸಿದ ಸಮಯದಷ್ಟು ಕಾಲ ವಿದ್ಯುತ್ ಭರ್ತಿಯಾಗಿ ನೀಡಬೇಕು. ಕ್ಯಾತಘಟ್ಟ, ಅಜ್ಜಹಳ್ಳಿ ವಿದ್ಯುತ್ ಫೀಡರ್ ಬೇರ್ಪಡೆ ಕೆಲಸ ಶೀಘ್ರ ಮುಗಿಸಿ ವಿದ್ಯುತ್ ಸಮಯ ಹೆಚ್ಚಳ ಮಾಡಬೇಕು. ರೈತರು ಹಾಗೂ ಗ್ರಾಹಕರ ಜೊತೆ ಅಧಿಕಾರಿಗಳು, ನೌಕರರು ಸೌಜನ್ಯಯುತವಾಗಿ ವರ್ತಿಸಿ ಸರಿಯಾದ ಮಾಹಿತಿ ನೀಡಬೇಕು. ಆ ಉದ್ದೇಶಕ್ಕೆ ಏನ್ ಮಾಡಿದ್ವಿ, ಇನ್ನೊಂದು ಲೈನ್ ಅನ್ನ ಈ ಅಜ್ಜಳ್ಳಿನ ಡಿವೈಡ್ ಮಾಡಿ ಕೇಮ್ ದೊಡ್ಡಿಗೆ ಅರ್ಧ ಲೋಡ್ ಹಾಕ್ಬಿಡೋಣ, ಅಲ್ಲೊಂದು ಕಾರ್ಕಳ್ಳಿವರೆಗೆ ಲೈನ್ ಮಾಡ್ಕೋಬೇಕು. ಕಾರ್ಕಳ್ಳಿಯಿಂದ ಇನ್ನೊಂದು ಅಷ್ಟು ಬಿಟ್ ಮಾಡ್ಬೇಕು, 5 ದಿನ ಮಾಡ್ಬೇಕು. ಅದೇನಾಯ್ತದೆ, ಈ ಕಡೆಗೂ ಲೈನ್ ಆಫ್ ಮಾಡ್ಕೋಬೇಕು, ಆ ಕಡೆಗೂ ಲೈನ್ ಆಫ್. ಆ ಲೈನ್ ಒಂದು ಆಫ್ ಮಾಡ್ಕೊಂಡು ಅದೊಂದು ವರ್ಕ್ ಮಾಡಿದ್ರೆ ಅದು ಎಷ್ಟು ಆಲ್ಮೋಸ್ಟ್ 3 to 4 days ಆಯ್ತದೆ. ಕೇಬಲ್ ಎಲ್ಲ ಬಿಚ್ಚಿ. ಪ್ರತಿಭಟನೆಯಲ್ಲಿ ಪ್ರಗತಿಪರರ ಸಂಘಟನೆಯ ನಾಲೀಲಿ ಕೃಷ್ಣ, ಅಜ್ಜಹಳ್ಳಿ ಚಂದ್ರ, ಮಾಲಾಗಾರನಹಳ್ಳಿ ರಾಜೇಶ್, ಮಲವಾರಾಜು, ಕಾಂತಾರಾಜು, ಸೊಂಪುರ ಚಂದ್ರಶೇಖರ್, ಮಹದೇವ್, ಪ್ರವೀಣ್, ಅಜ್ಜಹಳ್ಳಿ ರಾಜೇಶ್, ನಗರಕೆರೆ ಎನ್ಎಸ್ ವಿನೋದ್, ಚಿಕ್ಕಣ್ಣ, ಕುಮಾರ್ ಸೇರಿ 100 ಪ್ರತಿಭಟನಾಕಾರರು ಭಾಗವಹಿಸಿದ್ರು. ಮದ್ದೂರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ತಾಲೂಕು ಅಧ್ಯಕ್ಷ ಮಣಿಗೆರೆ ರಾಮಚಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಕಚೇರಿಯಲ್ಲಿ ಎಸ್ಡಿಎ ಸಿಬ್ಬಂದಿ ಸ್ಮಿತಾ ಕರ್ತವ್ಯ ಲೋಪ ಎಸಗಿದ್ದು, ಕೂಡಲೇ ಅವರನ್ನು ವಜಾಗೊಳಿಸಿ ಹಾಗೂ ತಾಲೂಕು ಕಚೇರಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕೆ ಆಗುತ್ತಿಲ್ಲ. ಸಕಾಲದಲ್ಲಿ ಇಂತಿಷ್ಟು ದಿನದೊಳಗೆ ಕೆಲಸಗಳು ಆಗಬೇಕು ಎಂದು ಸರ್ಕಾರವೇ ನಮೂದಿಸಿದರೂ ಕೂಡ ಅದನ್ನು ಸರ್ಕಾರಿ ಅಧಿಕಾರಿಗಳು ಪಾಲಿಸುತ್ತಿಲ್ಲ. ಇದರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಸಂಘಟನೆಯಿಂದ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು.
ಗಳನ್ನ ಉಡಾಪೆ ಮಾಡುವಂತ ಸ್ಪೀಕರ್ ಅವರಿಗೆ 1 ವರ್ಷ ಆದರೂ ಅರ್ಜಿ ಕೊಟ್ಟರು ಸಹ ಅದಕ್ಕೆ ಉತ್ತರ ನೀಡಿದಂತಕ್ಕಂಥ ಸ್ಪೀಕರ್ ಅವರಿಗೆ ಅಸಡ್ಡೆಯಾಗಿತ್ತು ಕರ್ತವ್ಯದಲ್ಲಿ ಅಸಡ್ಡೆತನ ಕೊಡ್ತಕ್ಕಂಥ ಸ್ಪೀಕರ್ ಅವರಿಗೆ. ಬಳಿಕ ಗ್ರೇಡ್ 2 ತಹಸೀಲ್ದಾರ್ ಸೋಮಶೇಖರ್ ಅವರಿಗೆ ಮನವಿ ಸಲ್ಲಿಸಿ ಕೂಡಲೇ ಸಿಬ್ಬಂದಿಗಳಿಗೆ ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂತೆ ತಿಳಿಯಲಿ ಎಂದು ಎಚ್ಚರಿಕೆ ನೀಡಿದರು. ಯಾಕೆ ಈಗ ಅವ್ರ ಅಧಿಕಾರಿ ಅವರಲ್ವಾ, ಯಾಕೆ ತಪ್ಪು ಮಾಡಿದ್ರು ಅಂತ ಕೇಳ್ತೀನಿ. ಯಾಕೆ ಈಗ 1 ವರ್ಷ ಆಗತ್ತೆ, ಅವ್ರ ಜೀವನ ಏನಾಗಬೇಕು? ರೈತಿಗಾಗಿ ಉದ್ದೇಶಪೂರ್ವಕವಾಗಿ ವಿಳಂಬ ಆಗಲಿ ಅನ್ನುವ ದೃಷ್ಟಿಕೋನದಿಂದ ಮತ್ತು ಇನ್ಯಾವುದೋ ಒಂದು ಉದ್ದೇಶಗಳಿಂದ ಇರ್ಬೋದು, ಅವ್ರಿಗೆ ಇನ್ಯಾವುದೋ ಉದ್ದೇಶ ಇರ್ಬೋದು. ಆ ಉದ್ದೇಶದಿಂದ ಏನು ಮಾಡ್ತಾರೆ ಅವರು, ಆ ಅರ್ಜಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಕ್ತಾರೆ. ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸೇವಾ ರಿಜಿಸ್ಟ್ರನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಇಲ್ಲಿ ತಾಲೂಕು ಆಡಳಿತದ್ದು. ಇವ್ರು ತಗೊಂಡು ಹೋಗಿ ಜಿಲ್ಲಾಧಿಕಾರಿಯವ್ರಿಗೆ ಅದನ್ನು ಕೊಡ್ತಾರೆ. ಇಲ್ಲಿ 1 ವರ್ಷ ಅದನ್ನು ವಿಲೆಯಾಗಿ ಇಡ್ತಾರೆ, ಯಾವುದೇ ಉತ್ಸವವನ್ನು ಕೊಟ್ಟಿಲ್ಲ. ಕಾನೂನುಬದ್ಧವಾಗಿರ್ತಕ್ಕಂಥ ಈ ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ಇಲ್ಲಾಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡಬೇಕಾಯ್ತು ಅಂತ ನಾನು ಮಾನ್ಯ ತಹಸೀಲ್ದಾರ್ ಅವರಿಗೆ ಎಚ್ಚರಿಕೆಯನ್ನು ನೀಡ್ತೀನಿ. ಹಾಗೆ ಕರ್ತವ್ಯ ಲೋಪವನ್ನು ಮಾಡಿರ್ತಕ್ಕಂಥ ಮಿತವರನ್ನು ಕೂಡಲೇ ವಜಾ ಮಾಡಬೇಕು, ಸಮರ್ಥರನ್ನು ಆ ಜಾಗಕ್ಕೆ ತಂದು ಕುಣಿಸ್ಬೇಕು. ಆ ಅರ್ಜಿಯಲ್ಲಿ ನನ್ನ ಮಗನನ್ನು ಸೇವಾ ರಿಜಿಸ್ಟ್ರಿಗೆ ಸೇರಿಸಿ ಅಂತ ಅವರು ಅರ್ಜಿ ಕೊಟ್ಟರೆ ಇವರು. ಈ ವೇಳೆ ರಕ್ಷಣಾ ವೇದಿಕೆಯ 100 ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಮಂಡ್ಯ ನಗರದ ಶ್ರೀ ಗಾಯತ್ರಿ ಸಮುದಾಯ ಭವನದಲ್ಲಿ ಇಂದು ಶ್ರೀಮದ್ ರಾಮಾನುಜ ಗೋಶಾಲಾ ಸೇವಾ ಟ್ರಸ್ಟ್ ವತಿಯಿಂದ ಬ್ರಹ್ಮೋಪದೇಶ ಸಮಾಶ್ರಯಣ ಮತ್ತು ಧಾರ್ಮಿಕ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಕಳೆದ 13 ವರ್ಷಗಳಿಂದ ಸತತವಾಗಿ ಶ್ರೀವೈಷ್ಣವ ಸಂಪ್ರದಾಯದ ಸೇವೆ ಮಾಡುತ್ತಾ ಬಂದಿರುವ ಈ ಸಂಸ್ಥೆಯು ಇಂದು 16 ಒಟ್ಟುಗಳಿಗೆ ಉಪನಯನ ಸಂಸ್ಕಾರವನ್ನು ನೀಡಿತು. ಕಾರ್ಯಕ್ರಮವು ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದ್ದು, ಮುಂಜಾನೆ 5 ಗಂಟೆಗೆ ಒಟ್ಟುಗಳಿಗೆ ಗಣೇಶ ಪೂಜೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಿಗದಿತ ಶುಭ ಲಗ್ನದಲ್ಲಿ ಬ್ರಹ್ಮೋಪದೇಶ ಮತ್ತು ಉಪನಯನ ಕಾರ್ಯಕ್ರಮಗಳು ನಡೆದವು. ಕೇವಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ಜನಸೇವೆಯ ಉದ್ದೇಶದಿಂದ ಕಾರ್ಯಕ್ರಮದಲ್ಲಿ ವಿಶೇಷ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗಿತ್ತು. ಸಂಜೀವಿನಿ ಬ್ಲಡ್ ಕ್ಯಾಂಪ್ ಮತ್ತು ಆರೋಗ್ಯ ಸಿಬ್ಬಂದಿಯ ಸಹಯೋಗದೊಂದಿಗೆ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಶಿಬಿರದಲ್ಲಿ ನೇತ್ರ ತಪಾಸಣಾ ವ್ಯವಸ್ಥೆಯನ್ನೂ ಮಾಡಲಾಗಿದ್ದು, ಭಕ್ತಾದಿಗಳು ಇದರ ಸದುಪಯೋಗ ಪಡೆದುಕೊಂಡರು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎನ್ಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ಶ್ರೀವೈಷ್ಣವ ಬಾಂಧವರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಸಾಮಾಜಿಕ ಸೇವೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಸುಮಾರು 2013ರಿಂದ 2026 ಸತತವಾಗಿ 13 ವರ್ಷಗಳ ಕಾಲದಿಂದ ಒಂದು ಶ್ರೀವೈಷ್ಣವರ ಸೇವೆ ಮಾಡಬೇಕಂತೇಳಿ ಅದರಲ್ಲಿ ಬ್ರಹ್ಮೋಪದೇಶ, ಸಮಾಸನ ಕಾರ್ಯಕ್ರಮ, ಉಪನಯನ ಕಾರ್ಯಕ್ರಮ ನಾವು ಸತತವಾಗಿ ಹಮ್ಮಿಕೊಂಡು ಬಂದಿದ್ದೀವಿ. ಇದರಿಂದ ನಮ್ಮ ವೈಷ್ಣವ ಬಾಂಧವರಿಗೆಲ್ಲ ಅನುಕೂಲ ಆಗ್ತಿದೆ ಅಂತ ನಾವು ಬಯಸ್ತೀವಿ. ಹಾಗೆ ನಮ್ಮ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಸೇವೆಯನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ವೈಷ್ಣವ ಬಾಂಧವರೆಲ್ಲ ಸಹಕರಿಸಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು. ಸರ್, ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಅಲ್ಲಿಗೆ ನಾವು ಪ್ರಾತಃ ಕಾಲ 5 ಗಂಟೆಗೆ ಒಡ್ಡುಗಳಿಗೆ ಅಂದರೆ ಬ್ರಹ್ಮೋಪದೇಶ ಆಗುವಂಥ ಹುಡುಗರುಗಳಿಗೆ ಎಣ್ಣೆಶಾಸ್ತ್ರ ಇಟ್ಕೊಂಡಿದ್ವಿ. ಅದಾದಮೇಲೆ ಉಪನಯನ ಕಾರ್ಯಕ್ರಮ, ಅದಾದಮೇಲೆ ಮಾತೃಭೋಜನ, ಅದಾದಮೇಲೆ ಭಿಕ್ಷಾಟನೆ, ಅದಾದಮೇಲೆ ಸಮಾರ್ಷಣ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ಮತ್ತು ಈ ನಮ್ಮ ಆರೋಗ್ಯ ಸಿಬ್ಬಂದಿಯವರು ಬಂದು ಒಂದು ಆರೋಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ತಪಾಸಣಾ ಶಿಬಿರವನ್ನು. ಹಾಗೆ ಸಂಜೀವಿನಿ ಬ್ಲಡ್ ಕ್ಯಾಂಪಿಂದ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದಾರೆ. ಹಾಗೆ ಕಣ್ಣಿನ ತಪಾಸಣಾ ಶಿಬಿರವೂ ಕೂಡ ಇದರಲ್ಲಿದೆ. ಇದರ ಸದುಪಯೋಗ. ಸಮಾರಂಭದಲ್ಲಿ ಪ್ರಮುಖರಾದ ಮೂರ್ತಿ, ಶಂಭುಗೌಡ, ಸತೀಶ್, ನರೇಂದ್ರ ಕುಮಾರ್, ಅಮಿತ್ ಕೃಷ್ಣ, ಗಣೇಶ್ ಗೌಡ, ಜಯರಾಮು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು.